ಹೋದಲ್ಲಿ ಬಂದಲ್ಲಿ ಜೆಡಿಎಸ್ ಎಲ್ಲಿದೆ ಅಂತ ಹೇಳಿ ವ್ಯಂಗ್ಯವಾಗಿ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಕೋಲಾರ ಸಂಸತ್ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿ ಜೆಡಿಎಸ್ ಪಕ್ಷ ಇಲ್ಲಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಸಂದೇಶವನ್ನು ರವಾನಿಸಬೇಕಾಗಿದೆ. ಶಿಡ್ಲಘಟ್ಟದ ಶಾಸಕರ ಅಂತ ರವಿಕುಮಾರ್ ಅವರು ಈ ಬಗ್ಗೆ ಹೇಳಿರುವಂಥದ್ದು. ಶಿಡ್ಲಘಟ್ಟ ಅಂಜನಾದ್ರಿ ಭವನದಲ್ಲಿ ನಡೆದಂತಹ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಸಮನ್ವಯ ಸಭೆಯಲ್ಲಿ ನೆರೆದಿದ್ದಂತಹ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಬಿಜೆಪಿಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮುಖಂಡ ಸೀಕಲ್ ರಾಮಚಂದ್ರಗೌಡ ಅವರು ಮಾತನಾಡಿ, ನಾವೆಲ್ಲರೂ ಕೂಡ ಸುರಕ್ಷತೆ ಸುಭದ್ರವಾಗಿ ಜೀವನವನ್ನು ನಡೆಸಬೇಕು ಅಂತ ಹೇಳಿದ್ರೆ ದೇಶಕ್ಕೆ ನರೇಂದ್ರ ಮೋದಿ ಅವರೇ ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷವು ಗಟ್ಟಿಯಾಗಿದೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಸಂಘಟಿತವಾಗ್ತಾ ಇರುವಂತಹ ಬಿಜೆಪಿಯು ಕೂಡ ಜನರ ಮನವನ್ನು ಗೆದ್ದಿದೆ. ಎರಡೂ ಪಕ್ಷಗಳು ಇದೀಗ ಮೈತ್ರಿಯಾಗಿದ್ದು ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲುವಂಥದ್ದು ಶತಸಿದ್ಧ ಅಂತ ಹೇಳಿದರು. ರಾಜ್ಯದಲ್ಲಿ ಪಕ್ಷದ ಸ್ಥಿತಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ರೈತರು, ಮಹಿಳೆಯರು, ಯುವಕರು, ಕೂಲಿ ಕಾರ್ಮಿಕರ ಉತ್ತಮ ಬದುಕಿನ ಹಿತದೃಷ್ಟಿಯಿಂದಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಬಹಳನೇ ಅಗತ್ಯ. ಅದರಂತೆ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡು ಭವಿಷ್ಯದಲ್ಲೂ ಕೂಡ ಎಲ್ಲ ಹಂತದ ಚುನಾವಣೆಯಲ್ಲೂ ಕೂಡ ಮೈತ್ರಿಯನ್ನು ಮುಂದುವರಿಸಲಿದೆ ಅಂತ ತಿಳಿಸಿದರು. ತೀರ್ಮಾನ ಮಾಡಿ ಮೋದಿ ಅವರು ಏನು 40 ಸೀಟ್ ತಂದಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಧೂಳಿಪಟಾಗೋದು ಗ್ಯಾರಂಟಿ. ನಮಗೆ ಜೆಡಿಎಸ್ ಮತ್ತೆ ಇರ್ತಕ್ಕಂಥ ಬಿಜೆಪಿ ಏನು ಮೈತ್ರಿ ಇರ್ತಕ್ಕಂಥದ್ದು ಕೂಡ ಮುಂದಿನ ದಿನಗಳಲ್ಲಿ 3-4 ತಿಂಗಳಲ್ಲಿ ಸರ್ಕಾರ ತರುವುದು ಮತ್ತೆ ಸರ್ಕಾರ ಬರ್ತಕ್ಕಂಥ ನಿಶ್ಚಿತ. ದೇಶ ಉಳಿಬೇಕಾದ್ರೆ ಮೋದಿಜಿ ಅವರು ಬೇಕು, ಕರ್ನಾಟಕ ಉಳಿಬೇಕಂತ ಹೇಳಿದ್ರೆ ಬಿಜೆಪಿ ದಳ ಸೇರಿ. ಈಗ ನಮಗೆಲ್ಲ ಗೊತ್ತಿದೆ, ಬೆಂಗಳೂರಿಂದ ಒಂದು 30 ನಿಮಿಷ ದೂರ ಇದೆ, 40 ನಿಮಿಷ ದೂರ ಇದೆ. ಆದ್ರೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಇದೆ, ಇಲ್ಲಿಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ತೊಂದರೆ ಇದೆ. ಇವೆಲ್ಲ ಕೈಗಾರಿಕೆ ಬರಬೇಕು, ಇಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸ ಕೆಲಸ ಸಿಗ್ಬೇಕು ಅಂತ ಹೇಳಿದ್ರೆ ಮೋದಿಜಿಯವರು ಬಂದ್ರೆ ಏರ್ಪೋರ್ಟ್ ಪಕ್ಕದಲ್ಲಿ ಇರ್ತಕ್ಕಂಥ ಇಲ್ಲಿಂದ ಮಲ್ಲೇಶ್ವರ ಇಟ್ಕೊಂಡು ನಾವು ಎಷ್ಟೊಂದು ಕೈಗಾರಿಕೆಗಳನ್ನು ತರಬಹುದು, ವಿದ್ಯಾಭ್ಯಾಸಕ್ಕೆ ಹೋಗ್ಬೋದು. ಅದೇ ನಿಟ್ಟಿನಲ್ಲಿ ಕುಮಾರಣ್ಣವ್ರನ್ನ ಅವ್ರ ಕೈ ಗಟ್ಟಿ ಮಾಡಿದ್ರೆ ಅವರಿಗೆ ರೈತರಿಗಿರ್ತಕ್ಕಂಥ ನೋವು, ರೈತರಿಗಿಂತ ಕಷ್ಟ, ಅವ್ರು ಗೊತ್ತಿರ್ತಕ್ಕಂಥ ಮಣ್ಣಿನ ಮಗ, ಅವರು ಗೊತ್ತಿರ್ತಕ್ಕಂಥ ರೈತರಿಗಿರ್ತಕ್ಕಂಥ ಏನೆಲ್ಲಾ ಕಷ್ಟಗಳನ್ನು ತೀರ್ತಕ್ಕಂಥ ನಮ್ಮ ಒಂದು ದೊಡ್ಡ ಉದಯ ಇರ್ತಕ್ಕಂಥ ಕುಮಾರಣ್ಣವರ ಶಕ್ತಿ ದೊಡ್ಡ ಮಟ್ಟಿಗೆ ನಾವೆಲ್ಲ ಕಟ್ಟಿ ಜೆಡಿಎಸ್ ಬಿಜೆಪಿ ಮೈತ್ರಿ ಏನು ಇವತ್ತು ನಮ್ಮ ಸಮನ್ವಯ ಸಭೆಗೆ ಬಂದಿರ್ತಕ್ಕಂಥ ನಮ್ಮೆಲ್ಲಾ ಮುಖಂಡರು ನೋಡ್ತಾ ಇದ್ದೀವಿ. ಇವತ್ತು ಜೆಡಿಎಸ್ ಒಂದು ಕಲರು ಇದಕ್ಕೆ ಕೇಸರಿ ಸೇರಿಸಿ ಅಂದವಾಗಿದೆ. ಈ ಒಂದು ನಾಳೆ ಬೆಳಿಗ್ಗೆ ಈ ರಿಸಲ್ಟ್ ಕೂಡ ಅದೇ ದೊಡ್ಡ ಮಟ್ಟಿಗೆ ಅಂದವಾಗಿ ನಾವೆಲ್ಲ ದೊಡ್ಡ ಮಟ್ಟಿಗೆ ಒಂದು 2-3 ಲಕ್ಷ ಓಟು ಮತದಲ್ಲಿ ಮಲ್ಲೇಶ್ವರನ ಸಂಸದರನ್ನಾಗಿ ಮುಂಚಾಮಣ್ಣವರು ಅವ್ರ ಇಬ್ಬರನ್ನು ಈಗ ಜೋಡಿಸ್ತಾ ಇದ್ದಾರೆ. ಈ ತರ ಅವ್ರ ಜೊತೆ ಸಿಕ್ಕಿಲ್ಲ ನನಗೆ ಅಂತಕ್ಕಂಥ ನೋವೇ ಇಲ್ಲ. ಅವ್ರಿಗೆ 1 ದಿವಸ ಅವ್ರು ನೋವು ಬಿಟ್ಕೊಂಡಿಲ್ಲ. ನಾವು ಬಿಜೆಪಿ ಜೆಡಿಎಸ್ ಎರಡು ಒಟ್ಟಾಗಿ ನಾವು ನಿಂತು ನಾವು ಗೆಲ್ಸ್ಬೇಕಂತ ಕೆಲಸ ಮಾಡಬೇಕಂತ ಮುಂಚಾಮಣ್ಣರು ಕೈ ಜೋಡಿಸಿ ಇವತ್ತು ಎಲ್ಲ ಕಡೆ ಓಡಾಡ್ತಾರೆ. ದೊಡ್ಡ ಮಟ್ಟಿಗೆ ಇವಾಗ ಓಟ್ ಹಾಕಿ ಗೆಲ್ಲಿಸಿ ನಮ್ಮ ಸಂಸದನ ಮಾಡಿ ನಮಸ್ಕಾರ. ಇವತ್ತು ಈ ದೇಶದಲ್ಲಿ 34 ಕೋಟಿ ಜನಗಳಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿದ್ದಾರೆ. ಇವತ್ತು ಈ ದೇಶದಲ್ಲಿ ಸುಮಾರು 115 ಕೋಟಿ ಜನಕ್ಕೆ ಇವತ್ತು ಅಕ್ಕಿ ಭಾಗ್ಯ ಕೊಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಅಕ್ಕಿ ಕೊಡಕ್ಕೆ ಆಗದಿರೋ 170 ರೂಪಾಯಿ ಹಗಲೊತ್ತಿಗೆ ಕೊಡ್ತಾ ಇದ್ದಾರೆ. ರಾತ್ರಿ ಆದ್ರೆ ಅದೇ ಕುಟುಂಬದವ್ರ ಹತ್ರ 300 ರೂಪಾಯಿ ವಸೂಲಿ ಮಾಡ್ತಾರೆ. ಇದು ನೀವು ಅರ್ಥ ಮಾಡಿ. ಕಾಂಗ್ರೆಸ್ ಪಕ್ಷ ಹಗಲು ಕೊಡ್ತಾವ್ರೆ, ರಾತ್ರಿ ಕಿತ್ಕೊಳ್ತಾವ್ರೆ. 2012ರಲ್ಲಿ ಯಡಿಯೂರಪ್ಪನವರು ಬಜೆಟ್ ಅಲ್ಲಿ 6,000 ಕೋಟಿ ಇದ್ದಿದ್ದಂತ ಅಬಕಾರಿ ತೆರಿಗೆ ಇವತ್ತು ಸಿದ್ದರಾಮಯ್ಯ ಅವರು 36,000 ಕೋಟಿಗೆ ಹೆಚ್ಚಿದ್ದಾರೆ. ಇವತ್ತು ನರೇಂದ್ರ ಮೋದಿಜಿಯವರು ನಮ್ಮ 10 ವರ್ಷಗಳ ಹಿಂದೆ ನಾವು ನೋಡಿದಾಗ ಈ ದೇಶ ಆರ್ಥಿಕ ಪರಿಸ್ಥಿತಿ 12ನೇ ಸ್ಥಾನದಲ್ಲಿ ಇಡೀ ಜಗತ್ತಿನಲ್ಲಿ ಇವತ್ತು 5ನೇ ಸ್ಥಾನಕ್ಕೆ ತಂದಿದ್ದಾರೆ. ಮುಂದೆ 5 ವರ್ಷ ನಾವು ನೋಡಿದಾಗ 3ನೇ ಸ್ಥಾನಕ್ಕೆ ತಂದೆ ಬರ್ತೈತೆ ಅಂತ ತಾವೆಲ್ಲರೂ ಬುದ್ಧಿಮಂತನ ಅರ್ಥ ಮಾಡ್ಕೊಳ್ಬೋದು. ವಿಶೇಷವಾಗಿ ಇವತ್ತು